ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅದೇ ರೀತಿ ಇವತ್ತು ನನ್ನ ಯೂಟ್ಯೂಬ್ ಲೋಗೋದ ಟಿ ಶರ್ಟ್ ಅನ್ನ ಹಾಕೊಂಡು ಕ್ಲಾಸ್ ಮಾಡ್ತಾ ಇದೀನಿ. ಈಗಾಗಲೇ ಇನ್ಸ್ಟಾದಲ್ಲಿ ನನ್ನ ಒಂದು ಟಿ ಶರ್ಟ್ ಅನ್ನ ಅನಾವರಣಗೊಳಿಸಿದ್ದೀನಿ. ಯಾಕೆ ಅಂದ್ರೆ ಎಜೆ ಅಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಏನ್ ಸರ್ ಎಜೆ ಅಂದ್ರೆ ಅದು ರಿವ್ಯೂಲ್ ಮಾಡೋ ಟೈಪ್ ಬರುತ್ತೆ, ಹಾಗೆ ಮಾಡ್ತೀನಿ ಸ್ಪರ್ಧಾರ್ಥಿಗಳೇ. ಈಗ ನಾನು ಈಗಾಗಲೇ ಕರ್ನಾಟಕ ಹಿಸ್ಟ್ರಿಯನ್ನ ನಾನು ಯಶಸ್ಸಿನತ್ತ ಅಂದ್ರೆ ಕ್ಲಾಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಜೊತೆಗೆ ಕನ್ನಡವನ್ನ ಕ್ಲಾಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಸಮಯದ ಅಭಾವ ಸ್ಪರ್ಧಾರ್ಥಿಗಳು. ನಾನು ಇನ್ನೂ ಜಿಯೋಗ್ರಫಿ ಮಾಡಬೇಕು, ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಮಾಡಬೇಕು, ಮತ್ತೆ ಕರ್ನಾಟಕ ಜಿಯೋಗ್ರಫಿ ಮಾಡಬೇಕು. ಇಷ್ಟು ಒಬ್ಬನೇ ಮಾಡೋದಕ್ಕೆ ತುಂಬಾ ಸಮಯದ ಅಭಾವ ಇದೆ. ನೀವು ಇನ್ನು ಯಾರೆಲ್ಲ ಪುಸ್ತಕವನ್ನ ಬೈ ಮಾಡಿಲ್ಲ, ಬೈ ಮಾಡಿ. ಯಾಕಂದ್ರೆ ನಾನು ಕ್ಲಾಸ್ ಮಾಡೋವರೆಗೂ ವೆಯ್ಟ್ ಮಾಡಬೇಡಿ. ಯಾಕಂದ್ರೆ ಒಂದು ಉತ್ತಮವಾದ ಪುಸ್ತಕವನ್ನ ನೀವು ಗೆಲ್ಲಿಸಿದ್ದೀರಾ, ಆ ಕಾರಣದಿಂದ ಒಂದು ಪುಸ್ತಕವನ್ನ ಬೈ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರಬಹುದು, ಈ ಇಂಡಿಯನ್ ಹಿಸ್ಟರಿ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಹಿಸ್ಟರಿ ಆಗಿರ್ಬೋದು, ಇಂಗ್ಲಿಷ್ಗೆ ತರ್ಜುಮೆ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಅದು ಮುಂಬರುವ ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತೆ. ಈಗಾಗಲೇ ನಾನು ಕನ್ನಡ ಸಾಹಿತ್ಯವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀನಿ. 4 ಜನರ ಸಾಹಿತಿಗಳ ಜ್ಞಾನಪೀಠ ಪ್ರಶಸ್ತಿಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋವನ್ನ ಬೇಕಿದ್ರೆ ನೀವು ನನ್ನ ಯೂಟ್ಯೂಬಲ್ಲಿ ಇರುತ್ತೆ. ಇವತ್ತು ಏನ್ ಮಾಡೋಣ ಅಂದ್ರೆ ನಾವು ವಿನಾಯಕ ಕೃಷ್ಣ ಗೋಕಾಕರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ. ಯಾಕೆ ನಾನು ಫಸ್ಟೇ ಜ್ಞಾನಪೀಠ ಪ್ರಶಸ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ 5 ರಿಂದ 6 ಕ್ವಶನ್ ಬಂದೇ ಬರುತ್ತೆ. ಅವರ ಕೃತಿಗಳಾಗಿರಬಹುದು, ಅವಾರ್ಡ್ಸ್ ಆಗಿರಬಹುದು, ಮತ್ತೆ ಅವರ ಕಾದಂಬರಿಗಳಾಗಿರಬಹುದು, ಪ್ರತಿಯೊಂದನ್ನ ಕೇಳ್ತಾರೆ, ಸವಿಸ್ತಾರವಾಗಿ ಕೇಳ್ತಾರೆ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಇದಕ್ಕೆ ಹೆಚ್ಚು ಫಸ್ಟ್ ಮಹತ್ವವನ್ನು ಕೊಟ್ಟಿದ್ದೀನಿ. ಈಗ ವಿನಾಯಕ ಕೃಷ್ಣ ಗೋಕಾಕರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜನನ 9 ಆಗಸ್ಟ್ 1909ರಲ್ಲಿ ಇವರು ಜನನ ಆಗ್ತಾರೆ. ಮರಣ 28 ಏಪ್ರಿಲ್ 1992ರಲ್ಲಿ ವಿನಾಯಕ ಕೃಷ್ಣ ಗೋಕಾಕರು ನಿಧನ ಹೊಂದ್ತಾರೆ. ಸ್ಥಳ ಧಾರವಾಡ ಜಿಲ್ಲೆಯ ಸವಣೂರಲ್ಲಿ ಇವರು ಜನಿಸ್ತಾರೆ. ಇವರ ಪೂರ್ಣ ಹೆಸರು ಬಂದ್ರು ವಿನಾಯಕ ಕೃಷ್ಣ ಗೋಕಾಕ್. ಕೇಳ್ಬೋದು ವಿ.ಕೃ. ಗೋಕಾಕರ ಪೂರ್ಣ ಹೆಸರೇನು ಅಂತ ಕೇಳಿ 4 ಆಪ್ಷನ್ ಕೇಳಬಹುದು. ಅಲ್ಲಿ ನೀವು ಸಂಪೂರ್ಣವಾದ ಸರಿಯಾದ ಆನ್ಸರ್ ಅನ್ನು ಏನ್ ಮಾಡ್ಬೇಕಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ತಂದೆ ಕೃಷ್ಣರಾವ್, ತಾಯಿ ಸುನಂದಾಬಾಯಿ. ಕಾವ್ಯನಾಮ ಇವರಿಗೆ ವಿನಾಯಕ. ಕೇಳಬಹುದು ವಿ.ಕೃ. ಗೋಕಾಕ್ರವರ ಕಾವ್ಯನಾಮ ಯಾವುದು ಅಂದ್ರೆ ವಿನಾಯಕ ಅಂತ ಇವರ ಕಾವ್ಯನಾಮ. ನವ್ಯತೆಗೆ ಅಡಿಪಾಯ ಹಾಕಿದವು. ನವ್ಯ ಕವಿತೆಗಳಿಗೆ ಇವರು ಒಂದು ಅಡಿಪಾಯ ಹಾಕೊಡ್ತಾರೆ. ಈಗ ನೋಡಿ, ನವೋದಯ, ನವ್ಯ, ಪ್ರಗತಿಶೀಲ ಮತ್ತೆ ದಲಿತ ಬಂಡಾಯ ಅಂತ ನಾವು 4 ಕ್ಯಾಟಗರಿಗಳನ್ನ ವಿಂಗಡಣೆ ಮಾಡಿದಾಗ ನವ್ಯ ಕವಿತೆಗಳಿಗೆ ಅಥವಾ ನವ್ಯ ಒಂದು ಕಾಲಘಟ್ಟಕ್ಕೆ ಒಂದು ಅಡಿಪಾಯ ಹಾಕೊಟ್ಟವ್ರು ಯಾರಪ್ಪ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ರವರು. ಇವರ ಮೊದಲ ಪ್ರಕಟಿತ ಕೃತಿ ಕಲೋಪಾಸಕರು. ಅಂದ್ರೆ ಇವರ ಮೊದಲ ಕೃತಿ ಕೇಳಬಹುದು ಏನಪ್ಪಾ ಅಂದ್ರೆ ಕಲೋಪಾಸಕರು. ಅವರು ಇಂಗ್ಲೆಂಡಿಗೆ ಸಮುದ್ರದ ಮೂಲಕ ಹೋಗಿ ಬಂದ ಅನುಭವಗಳನ್ನು ಆಧರಿಸಿ ಸಮುದ್ರ ಗೀತೆಗಳು, ಸಮುದ್ರ ಆಚೆಯಿಂದ ಇವು ಮಹತ್ವದ ಕೃತಿಗಳಾಗಿವೆ. ಕೇಳಬಹುದು ಇವರು ಇಂಗ್ಲೆಂಡಿಗೆ ಹೋಗಿ ಬಂದ ಅನುಭವಗಳನ್ನು ಆಧರಿಸಿ ಬರೆದ ಕೃತಿಗಳು ಯಾವುದು ಅಂದ್ರೆ ಸಮುದ್ರ ಗೀತೆಗಳು ಅಥವಾ ಸಮುದ್ರ ಆಚೆಯಿಂದ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಸಮುದ್ರ ಗೀತೆಗಳು ಕವನ ಸಂಕಲನದಲ್ಲಿರುವ ಕೊಡದಿರು ಶರದಿಗೆ ಷಟ್ಪದಿಯ ದೀಕ್ಷೆಯೇನು ಎಂಬ ಸಾಲು ತುಂಬಾ ಪ್ರಸಿದ್ಧಿಯಾಗಿದೆ. ಕೇಳಬಹುದು ಕೊಡದಿರು ಶರದಿಗೆ ಷಟ್ಪದಿಯ ದೀಕ್ಷೆಯೇನು, ಈ ಸಾಲನ್ನು ಬರೆದ ಕವಿ ಯಾರು ಅಥವಾ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರು ಯಾರು ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಂದ್ರೆ ವಿನಾಯಕ ಕೃಷ್ಣ ಗೋಕಾಕನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿ ಇವರು ಬರೆದಂತಹ ಕಾದಂಬರಿಗಳು ಸಮರಸವೇ ಜೀವನ, ವೆರಿ ಇಂಪಾರ್ಟೆಂಟ್, ಇಜ್ಜೋಡು, ಏರಿಳಿತ, ಸಮುದ್ರಯಾನ, ನಿರ್ವಹಣ ನರಹರಿ, ನೂತನ ಯುಗದ ಪ್ರವಾದಿ, ಚೆಲುವು ನಿಲುವು, ಜೀವನದ ಪಾಠಗಳು ಇವರು ಬರೆದಂತ ಪ್ರಸಿದ್ಧ ಕಾದಂಬರಿಗಳು ಸ್ಪರ್ಧಾರ್ಥಿಗಳೇ. ಕೇಳಬಹುದು ನಾನು ಬೋಲ್ಡ್ ಮಾಡಿರೋದೇ ನಾನು ಪ್ರತಿಯೊಂದು ಹೇಳ್ತಾ ಇರ್ತೀನಿ. ಪದೇ ನಾನು ಯಾವಾಗಲೂ ಸ್ಪರ್ಧಾರ್ಥಿಗಳಿಗೆ ಏನಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಬೋಲ್ಡ್ ಮಾಡಿರೋದೇ ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಂದು ಸಾಲು ಪ್ರತಿಯೊಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೀವು ನನ್ನ ಪುಸ್ತಕಗಳು ಇಂಪಾರ್ಟೆಂಟ್, ಆಸ್ಪಿರೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಅದೇ ರೀತಿ ಇವರ ಮಹಾಕಾವ್ಯ ಯಾವುದು ಅಂದ್ರೆ ಭಾರತದ ಸಿಂಧೂ ರಶ್ಮಿ. ಗೋಕಾಕರು ರಚಿಸಿದ ಮಹಾಕಾವ್ಯ 12 ಖಂಡಗಳು, 35,000 ಸಾಲುಗಳು. ಈ ಮಹಾಕಾವ್ಯ ಋಗ್ವೇದದ ಕಾಲದ ಜನಜೀವನವನ್ನು ಕಲಿತದ್ದು.
ವಿಶ್ವಾಮಿತ್ರ ಈ ಕಾವ್ಯದ ನಾಯಕ. ನೋಡಿ, ಭಾರತದ ಸಿಂಧು ರಶ್ಮಿ ಇದೆಯಲ್ಲ, ಇದರಲ್ಲಿ ಈ ಕಾವ್ಯದ ಈ ಮಹಾಕಾವ್ಯದ ನಾಯಕ ಯಾರು ಅಂದ್ರೆ ವಿಶ್ವಾಮಿತ್ರ. ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಇದು ಎಲ್ಲಿಂದ ಅಂದ್ರೆ ಈ ಕಾವ್ಯ ಏನನ್ನ ಆಧರಿಸಿದೆ ಅಂದ್ರೆ ಋಗ್ವೇದದ ಕಾಲದ ಜನಜೀವನವನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಎಳೆ ಎಳೆಯಾಗಿ ಅವರ ಚಿತ್ರಣಗಳನ್ನ, ಅಲ್ಲಿನ ಬದುಕು ಯಾವ ರೀತಿ ಕಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡಲಾಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಕವನ ಸಂಕಲನಗಳು, ಕಲೋಪಾಸಕರು, ಪಯಣ, ಸಮುದ್ರ ಗೀತೆಗಳು, ಉಗಮ ನವ್ಯ ಕವಿತೆಗಳು, ತ್ರಿಶಂಕುವಿನ ಪ್ರಜ್ಞಾ ಪ್ರಪಾತ, ಊರ್ಣನಾಭ, ಬಾಳ ದೇಗುಲದಲ್ಲಿ, ಶಿಮ್ಲಾ ಸಿಂಪನಿ, ಇಂದಲ್ಲ ನಾಳೆ, ಇದು ಚಂಪು ಕಾವ್ಯದಲ್ಲಿದೆ, ದ್ಯಾವ್ಯ ಪೃಥ್ವಿ, ಅಭ್ಯುದಯ, ಪಾರಿಜಾತದಡಿಯಲ್ಲಿ, ಭಾಗವತ ನಿಮಿಷಗಳು. ನೋಡಿ ಸ್ಪರ್ಧಾರ್ಥಿಗಳೇ, ಕೇಳಬಹುದು ವಿಕ್ರು ಗೋಕಾಕ್ ಬರೆದಂತ ಈ ಮೇಲಿನ ಯಾವುದು ಇವರ ಕವನ ಸಂಕಲನಗಳಲ್ಲ ಅಂತಾನು ಕೇಳಬಹುದು ಸ್ಪರ್ಧಾರ್ಥಿಗಳೇ. ಅದಕ್ಕೆ ನಾನು ಹೇಳ್ತೀನಿ, ಏನಪ್ಪಾ ಅಂದ್ರೆ ಇದೇ ತುಂಬಾ ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ಸಾಕಷ್ಟು ಕವನ ಸಂಕಲನಗಳನ್ನು ಬರ್ತಿದ್ದಾರೆ, ಕವಿತೆಗಳ ಬರೆದಿದ್ದಾರೆ, ಆಮೇಲೆ ಕಾದಂಬರಿಗಳು, ಮಹಾಕಾವ್ಯಗಳು ಇವೆಲ್ಲ ಬರೆದಿದ್ದಾರೆ. ಆ ಕಾರಣದಿಂದ ನೀವು ಓದಬೇಕಾದ್ರೆ ನೀಟಾಗಿ ಒಂದು ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಂಡು ನೀವು ಓದಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರ ಸಾಹಿತ್ಯ ವಿಮರ್ಶೆ ನೋಡೋಣ. ಕವಿ ಕಾವ್ಯ ಮಹೋನ್ನತಿ, ನವ್ಯ ಮತ್ತು ಕಾವ್ಯ ಜೀವನ, ಸಾಹಿತ್ಯದಲ್ಲಿ ಪ್ರಗತಿ, ಇಂದಿನ ಕನ್ನಡದ ಕಾವ್ಯದ ಗೊತ್ತು ಗುರಿಗಳು, ಸಾಹಿತ್ಯ ವಿಮರ್ಶೆಯ ಕೆಲವು ಮೂಲ ತತ್ವಗಳು ಅಂತ ಇವರು ವಿಮರ್ಶೆಯನ್ನ ಬರೆದಿರ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಪ್ರವಾಸ ಕಥನ, ಸಮುದ್ರ ದಾಚೆಯಿಂದ ಮತ್ತೆ ಪಯಣಿಗ ಕೇಳಬಹುದು. ವಿನಾಯಕ ಕೃಷ್ಣ ಗೋಕಾಕ್ರವರ ಏನಪ್ಪಾ ಅಂದ್ರೆ ಪ್ರವಾಸ ಕಥನ ಯಾವುದು ಅಂತ ಕೇಳಿದ್ರೆ ಸಮುದ್ರದ ಆಚೆಯಿಂದ ಅಂತ. ಅದೇ ರೀತಿ ಪಯಣಿಗ ಅಂದ್ಬಿಟ್ಟು ಇವ್ರದ್ದು ಪ್ರವಾಸ ಕಥನಗಳು. ನಾಟಕಗಳು, ಜನನಾಯಕ, ಯುಗಾಂತರ ವಿಮರ್ಶಕ, ವೈದ್ಯ ಅಂದ್ಬಿಟ್ಟು, ಮುನಿದ ಮಾರಿ, ಶ್ರೀಮಂತ ಇವರ ನಾಟಕಗಳು. ಆದ್ರೆ ಇವರು ಸಂಪಾದನೆ ಕೃತಿಗಳೇ ಅಂದ್ರೆ ವಿಮರ್ಶಕನ ತತ್ವಗಳು ಮತ್ತು ಪ್ರಾಯೋಗಿಕ ವಿಮರ್ಶೆ. ಇತರೆ ಇವರ ಸಂಪಾದನೆಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು, ಮತ್ತೆ ಕಾದಂಬರಿಗಳಾಗಿರ್ಬೋದು. ನೋಡಿ, ಅರ್ಪಣ ದೃಷ್ಟಿ, ಇಂದಿನ ಕರ್ನಾಟಕ, ಸಪ್ತ ಸಿಂಧು ದರ್ಶನ, ಸಪ್ತ ರಶ್ಮಿ, ಋಗ್ವೇದದಲ್ಲಿ ಕ್ರಾಂತಿ ದೃಷ್ಟಿ. ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದಂತಹ ಕೃತಿಗಳೇನಪ್ಪಾ ಅಂದ್ರೆ ನೋಡಿ, ದಿ ಸಾಂಗ್ ಆಫ್ ಲೈಫ್, ಇನ್ ಲೆಫ್ಟ್ ಟೆಂಪಲ್, ಇವು ಕವನ ಸಂಕಲನಗಳು. ಕಾದಂಬರಿ ನರಹರಿ, ಪ್ರಾಫೆಟ್ ಆಫ್ ಇಂಡಿಯಾ ಅಂದ್ಬಿಟ್ಟು ಇವು ತರ್ಜುಮೆ ಆಗಿರೋದಾಗಿರಬಹುದು. ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ, ಅಂದ್ರೆ ಮುಂದಿನ ಸ್ಲೈಡ್ ನೋಡೋಣ ಸ್ಪರ್ಧಾರ್ಥಿಗಳೇ. ಇವರಿಗೆ ಬಂದಂತಹ ಅಥವಾ ಸಂದಂತಹ ಪ್ರಶಸ್ತಿಗಳು ಯಾವುವು ಅಂದ್ರೆ ಭಾರತೀಯ ಸಿಂಧು ರಶ್ಮಿ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಕೃತಿಯಾಗಿದೆ. ಕೇಳಬಹುದು. ಏನಪ್ಪಾ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ರವರಿಗೆ ಯಾವ ಕೃತಿಯು ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಡ್ತು ಅಂತ ಹೇಳಿ 4 ಆಪ್ಷನ್ ಕೇಳಿ. ಭಾರತೀಯ ಸಿಂಧು ರಶ್ಮಿ ಇದ್ರೆ ಅದನ್ನ ಕಂಪಲ್ಸರಿ ಆಗ್ಬೇಕಾಗುತ್ತೆ. ಮತ್ತೆ ಯಾವ ಇಯರ್ ಅಂತಾನೆ ಕೇಳ್ಬೋದು, 1990 ಅಂತ ಕೇಳ್ಬೋದು. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಒಂದ್ ಕಡೆ ಕವಿಗಳ ಕೇಳಿ, ಒಂದು ಕಡೆ ಅವರು ಬರೆದಂತ ಕೃತಿಗಳನ್ನ ಕೇಳಬಹುದು, ಅಥವಾ ಒಂದು ಕಡೆ ಕೃತಿಗಳನ್ನ ಕೇಳಿ, ಒಂದು ಕಡೆ ಯಾವ ಇಯರ್ ಬಂದಿತ್ತು ಅಂತ. ಅಂದ್ರೆ 360 ಆಂಗಲಲ್ಲಿ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಭಾರತ ಸರ್ಕಾರವು 1961ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿತು. 1967ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನ ನೀಡಿತು. ಭಾರತ ಸಿಂಧು ರಶ್ಮಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ವಿದ್ಯಾಭವನ ರಾಜಾಜಿ ಪ್ರಶಸ್ತಿ ಮತ್ತು IBH ಪ್ರಶಸ್ತಿಯನ್ನ ದೊರೆತಿದೆ. ಅದೇ ರೀತಿ ಬಳ್ಳಾರಿಯಲ್ಲಿ ನಡೆದ 1958ರ 40ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ? ವಿನಾಯಕ ಕೃಷ್ಣ ಗೋಕಾಕರು ವಹಿಸ್ಕೊಂಡಿರ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿ ಇವೆರಡು ಕನ್ನಡಿಗರೊಬ್ಬರಿಗೆ ಮೊದಲ ಸಂದ ಗೌರವವಾಗಿದೆ. ನೋಡಿ ಸ್ಪರ್ಧಾರ್ಥಿಗಳ, ಇಲ್ಲೇನಪ್ಪ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿ, ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಒಂದು ಆಯ್ಕೆ ಸಮಿತಿ ಇರುತ್ತಲ್ಲ, ಅದರಲ್ಲಿ ಸದಸ್ಯತ್ವವನ್ನು ಪಡೆದ ಕನ್ನಡಿಗರಲ್ಲಿ ಮೊದಲು. ಇವೆರಡನ್ನು ಇವರು ಹೊಂದಿರ್ತಾರೆ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಸಾಮಾನ್ಯವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ದೆಹಲಿಯಲ್ಲಿ ನೀಡಲಾಗುತ್ತದೆ, ಆದರೆ ಗೋಕಾಕ್ರಿಗೆ ಪ್ರಶಸ್ತಿ ನೀಡಲು ಸ್ವತಃ ಈ ದೇಶದ ಪ್ರಧಾನಿ ಮುಂಬೈಗೆ ಬರುತ್ತಾರೆ. ಇದು ಗೋಕಾಕರು ಎಷ್ಟು ಮಹತ್ವದ ವ್ಯಕ್ತಿ ಎಂದು
ಎಂಬುದಕ್ಕೆ ಒಂದು ನಿದರ್ಶನ ಸ್ಪರ್ಧತೆಗೆ. ನೋಡಿ, ಒಬ್ಬ ಪ್ರಧಾನಿ ಏನ್ ಮಾಡ್ತಾರೆ ಅಂದ್ರೆ ಮುಂಬೈಗೆ ಬಂದು ಏನಪ್ಪಾ ಅಂದ್ರೆ ಗೋಕಾಕರಿಗೆ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಅಂದ್ರೆ ಇನ್ನ ಅವರ ಆದರ್ಶಗಳು, ಅವರ ವ್ಯಕ್ತಿತ್ವ ಮತ್ತೆ ಯಾವ ರೀತಿ ಅಂತ ಇಲ್ಲಿ ನಾವು ನೋಡಬಹುದಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಗೋಕಾಕ್ ವರದಿ ಏನು ಸ್ಪರ್ಧಾರ್ಥಿಗಳೇ, ಆ ನೋಡಿ, ತಮ್ಮ ಪಾಂಡಿತ್ಯದಿಂದ ಸಾಹಿತ್ಯ ಲೋಕದಲ್ಲಿ ಜನಪ್ರಿಯರಾಗಿದ್ದ ಗೋಕಾಕರಿಗೆ ಶ್ರೀಸಾಮಾನ್ಯರ ಅನಕ್ಷರಸ್ಥರ ವಲಯದಲ್ಲೂ ಜನಪ್ರಿಯರಾಗುವ ಒಂದು ಸುಯೋಗ ಒದಗಿ ಬಂತು. ಕರ್ನಾಟಕ ಸರ್ಕಾರ 1980ರಲ್ಲಿ ಪ್ರೌಢಶಾಲಾ ವ್ಯಾಸಂಗದಲ್ಲಿ ಭಾಷೆಗಳ ಸ್ಥಾನಮಾನ ಕುರಿತು ವರದಿ ನೀಡಲು ವಿ.ಕೃ. ಗೋಕಾಕ್ರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸುತ್ತೆ. ಈ ಸಮಿತಿ ನೀಡಿದ ವರದಿ ಕನ್ನಡ ಪರವಾಗಿತ್ತು. ಸರ್ಕಾರ ಈ ವರದಿಯನ್ನು ಅಂಗೀಕರಿಸಲು ಹಿಂದೆ ಮುಂದೆ ನೋಡಿದಾಗ ಏನ್ ಮಾಡ್ತಾರೆ ಅಂದ್ರೆ, ಇವರು ಕನ್ನಡ ಜನತೆಗೆ ಮೊದಲ ಬಾರಿಗೆ ಒಕ್ಕಲಿನಿಂದ ಗೋಕಾಕ್ ವರದಿಗೆ ಜಾರಿಗೆ ಬರಲಿ ಎಂದು ಸರ್ಕಾರವನ್ನು ಒತ್ತಾಯಿಸಿತು. ಈ ಸಂದರ್ಭದಲ್ಲಿ ನಡೆದ ಕನ್ನಡ ಚಳುವಳಿ ಒಂದು ಐತಿಹಾಸಿಕ ದಾಖಲೆಯಾಗಿದೆ. ಕರ್ನಾಟಕದಲ್ಲಿ ಈ ಪ್ರಮಾಣದ ಚಳುವಳಿ ಹಿಂದೆಂದೂ ನಡೆದಿರಲಿಲ್ಲ. ನೋಡಿ ಸ್ಪರ್ಧಾರ್ಥಿಗಳೇ, ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಪ್ರೌಢಶಾಲಾ ವ್ಯಾಸಂಗದಲ್ಲಿ ಕನ್ನಡ ಭಾಷೆಯನ್ನ ಕುರಿತು ಒಂದು ವರದಿಯನ್ನು ನೀಡುತ್ತಾರೆ, ಯಾರು ಗೋಕಾಕ್ ಅವರು. ಆ ವರದಿಯನ್ನ ಏನು ಇವರು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಮೀನಮೇಷ ಏನು ಎಸೆದಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ಹೋರಾಟವನ್ನ ಕರೆ ಕೊಡ್ತಾರೆ. ಅದು ತುಂಬಾ ಏನು ಇತಿಹಾಸದಲ್ಲಿ ಅಚ್ಚರಿಯಾಗಿ ಉಳಿದಿದೆ ಸ್ಪರ್ಧಾರ್ಥಿಗಳಂತ ತಿಳಿದು ಬರುತ್ತೆ. ಸ್ವಾತಂತ್ರ್ಯ ಹೋರಾಟವಾಗಲಿ ಕರ್ನಾಟಕ ಏಕೀಕರಣವಾಗಲಿ ಕರ್ನಾಟಕದಲ್ಲಿ ಈ ಪ್ರಮಾಣದಲ್ಲಿ ನಡೆದಿಲ್ಲ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇದು ಇತಿಹಾಸದಲ್ಲಿ ಗೋಕಾಕ್ ಚಳುವಳಿ ಎಂದೇ ದಾಖಲಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಯಾವುದೇ ಹೋರಾಟ ನಡೆದಿಲ್ಲ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆಯಂತೆ ಈ ವರದಿ. ಯಾಕಂದ್ರೆ ಕನ್ನಡದ ಮೇಲಿದ್ದ ಅವರಿಗೆ ಭಾಷಾಭಿಮಾನ, ಕನ್ನಡಿಗರಿಗೆ ಅವರು ನೀಡ್ತಾ ಇದ್ದ ಹೊತ್ತು ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಎಂದು 1980ರ ದಶಕದಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅಂದ್ರೆ ಈ ನಿದರ್ಶನಗಳು ಇಲ್ಲೇ ಸಾಕ್ಷಿಯಾಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಈಗ ಏನಪ್ಪಾ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕರ ಬಗ್ಗೆ ಏನು ಪ್ರೀವಿಯಸ್ ಇಯರ್ FDA ಆಗಿರ್ಬೋದು, SDA, PC, PSI ಏನೆಲ್ಲ ಕ್ವಶನ್ಸ್ ಆಗಿದೆ ಇಲ್ಲಿ ನಾನು ಸವಿಸ್ತಾರವಾಗಿ ಏನೋ ಕೊಟ್ಟಿದ್ದೀನಿ, ನೋಡೋಣ ಸ್ಪರ್ಧಾರ್ಥಿಗಳೇ. ಕಾವ್ಯನಾಮ ವಿನಾಯಕ ಎಂದೇ ಪ್ರಸಿದ್ಧರಾಗಿರುವ ಮತ್ತು ನವ್ಯತೆಗೆ ಅಡಿಪಾಯ ಹಾಕಿದ ಡಾಕ್ಟರ್ ವಿ.ಕೃ. ಗೋಕಾಕ್ ಅವರ ಜನ್ಮಸ್ಥಳ ಯಾವುದು ಅಂದ್ರೆ ಧಾರವಾಡ ಜಿಲ್ಲೆ. ಅಂದ್ರೆ ಧಾರವಾಡ ಜಿಲ್ಲೆ ಸವಣೂರು. ಕೇಳಬಹುದು ನೋಡ, ಅವನು ಧಾರವಾಡನೂ ಕೇಳಿದಾನೆ ಅಥವಾ ಧಾರವಾಡ ಜಿಲ್ಲೆ ಸವಣೂರು ಅಂತ ಕೇಳಿದಾನೆ. ಗದಗ ಮತ್ತೆ ಹಾವೇರಿ ಅಂತ ಇದೆ. ನಿಮ್ಗೆ ಆನ್ಸರ್ ಬಂದು ಬಿ, ಸವಣೂರು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋಣ. ಡಾಕ್ಟರ್ ವಿ.ಕೃ. ಗೋಕಾಕ್ ಅವರ ಪ್ರಥಮ ಪ್ರಕಟಿತ ಕೃತಿ ಯಾವುದು ಅಂತ ಹೇಳಿದ್ರೆ ಸಿ, ಕಲೋಪಾಸಕರು. ಅಂದ್ರೆ ಇವರು ಮೊದಲ ಬಾರಿಗೆ ಪ್ರಕಟಿಸಿದಂತ ಕೃತಿ ಯಾವುದು ಅಂದ್ರೆ ಕಲೋಪಾಸಕರು. ಮುಂದಿನ ಸ್ಲೈಡ್ ನೋಡೋಣ. ಸಮುದ್ರ ಗೀತೆಗಳು ಕಾವ್ಯ ಸಂಕಲನದಲ್ಲಿ ಬರುವ ಯಾವ ಸಾಲು ಅತ್ಯಂತ ಜನಪ್ರಿಯವಾಗಿದೆ? ಅಲ್ಲಿ ಹೇಳಿದೆ ಸ್ಪರ್ಧಾರ್ಥಿಗಳೇ, ನೋಡಿ. ಬಿ, ಕೊಡದಿರಲು ಶರದಿಗೆ ಷಟ್ಪದಿಯ ದೀಕ್ಷೆಯನ್ನು ಅಂತ ಏನಪ್ಪಾ ಅಂದ್ರೆ ಇದು ಪ್ರಮುಖ ಸಾಲಾಗಿದೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ವಿ.ಕೃ. ಗೋಕಾಕ್ ಅವರ ಪ್ರಸಿದ್ಧ ಕಾದಂಬರಿ ಯಾವುದು ಅಂದ್ರೆ ಬಿ, ಸಮರಸಭೆ ಜೀವನ. ನೋಡಿ, ಮಂಕುತಿಮ್ಮನ ಕಗ್ಗ, ಚೋಮನ ದುಡಿ, ಗರತಿಯ ಹಾಡು ಇವೆಲ್ಲ ಸಮರಸಭೆ ಜೀವನ. ಅಂದ್ರೆ 4 ಆಪ್ಷನ್ ಅಲ್ಲಿ ಇವರದು ಯಾವುದಪ್ಪ ಅಂದ್ರೆ ಸಮರಸಭೆ ಜೀವನ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸಿಂಧು ರಶ್ಮಿ ಮಹಾಕಾವ್ಯದ ರಚನೆಕಾರರು ಯಾರು ಅಂದ್ರೆ ನೋಡಿ, ವಿನಾಯಕ ಕೃಷ್ಣ ಗೋಕಾಕ್. ಇಲ್ಲಿ 4 ಆಪ್ಷನ್ ಕೇಳಬಹುದು. ಯಾರು ಅಂದ್ರೆ ಅಥವಾ ಕೃತಿಗಳನ್ನ ಕೇಳಿ ಕವಿಗಳನ್ನ ಕೇಳಬಹುದು, ಅಥವಾ ಕವಿಗಳನ್ನ ಕೇಳಿ ಕೃತಿಗಳನ್ನು ಕೇಳಬಹುದು ಸ್ಪರ್ಧೆ, ಅಥವಾ ಇಯರ್ ಅನ್ನು ಕೇಳಬಹುದು. ಅದೇ ರೀತಿ ವಿ.ಕೃ. ಗೋಕಾಕ್ ಅವರು ಭಾರತದ ಸಿಂಧು ರಶ್ಮಿ ಮಹಾಕಾವ್ಯವು ಯಾವ ಕಾಲದ ಜೀವನವನ್ನಾಧರಿಸಿದೆ ಅಂತ ಕ್ವಶನ್ ಇದೆ. ಇಲ್ಲಿ ವೇದಗಳ ಕಾಲ ನೋಡಿ, ಗುಪ್ತರ ಕಾಲ, ಮೌರ್ಯರ ಕಾಲ, ಋಗ್ವೇದದ ಕಾಲ, ವಿಜಯನಗರದ ಕಾಲ. ಅಂದ್ರೆ ಋಗ್ವೇದದ ಕಾಲವನ್ನಾಧರಿಸಿ ಇದು ಚಿತ್ರಿತವಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಸಿಂಧು ರಶ್ಮಿ ಮಹಾಕಾವ್ಯದಲ್ಲಿ ಬರುವ ಮುಖ್ಯ ನಾಯಕ ಯಾರು ಅಂತ ಹೇಳಿದ್ರೆ ವಿಶ್ವಾಮಿತ್ರ. ನೋಡಿ, ಇಲ್ಲಿ ವಶಿಷ್ಠ, ವಿಶ್ವಾಮಿತ್ರ, ಇಂದ್ರ, ಅಗಸ್ತ್ಯ. ಆನ್ಸರ್ ಬಂದು ನಿಮಗೆ ವಿಶ್ವಾಮಿತ್ರ ಆಗಿರುತ್ತೆ ಸ್ಪರ್ಧಾರ್ಥಿಗಳೇ. ಭಾರತದ ಸಿಂಧು ರಶ್ಮಿ ಮಹಾಕಾವ್ಯವು ಎಷ್ಟು ಖಂಡಗಳನ್ನು ಮತ್ತು ಎಷ್ಟು ಸಾಲಗಳನ್ನು ಹೊಂದಿದೆ ಅಂದ್ರೆ ನೋಡಿ ಸ್ಪರ್ಧಾರ್ಥಿಗಳೇ, 12 ಖಂಡಗಳು ಮತ್ತೆ 35,000ಗಳನ್ನ ಒಳಗೊಂಡಿದೆ. ಅಂದ್ರೆ ಆನ್ಸರ್ ಬಂದು ಬಿ, 12 ಖಂಡಗಳು 35,000 ಸಾಲುಗಳನ್ನ ಒಳಗೊಂಡಿದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕೆಳಗಿನವುಗಳಲ್ಲಿ ವಿ.ಕೃ. ಗೋಕಾಕ್ ಅವರ ಪ್ರವಾಸ ಕಥನ ಕೃತಿ ಯಾವುದು ಅಂದ್ರೆ ಸಮುದ್ರದಾಚೆಯಿಂದ ಅಥವಾ ಪಯಣಿಗ ಅಂತ 2 ಬರುತ್ತೆ. ಇಲ್ಲಿ ಕೇಳಿರೋ ಕ್ವಶನ್ ನೋಡಿ, ಸಮುದ್ರದಾಚೆಯಿಂದ ಅಂದ್ರೆ ಅವರು ಇಂಗ್ಲೆಂಡಿಗೆ ಹೋಗಿ ಬಂದ, ಅಂದ್ರೆ ಸಮುದ್ರದಲ್ಲಿ ಹೋಗಿ ಬಂದ ಏನು ಆ ಮನೋಹಕರ ದೃಶ್ಯಗಳಾಗಿರಬಹುದು, ಅಲ್ಲಿ ನಡೆದಂತ ವಾಸ್ತವಿಕ ಘಟನೆಗಳನ್ನ ಇಲ್ಲಿ ಸವಿಸ್ತಾರವಾಗಿ ಬರೆದಿಟ್ಟಿದ್ದಾರೆ ಸ್ಪರ್ಧಾರ್ಥಿಗಳೇ. 10ನೇ ಪ್ರಶ್ನೆ ನೋಡೋಣ.
ಕೆಳಗಿನ ನಾಟಕಗಳಲ್ಲಿ ವಿ.ಕೃ. ಗೋಕಾಕ್ ಅವರಿಗೆ ಸೇರಿದ ನಾಟಕ ಯಾವುದು ಅಂತ ಹೇಳಿದ್ರೆ ಜನನಾಯಕ, ಯುಗಾಂತರಿ, ವಿಮರ್ಶಕನ ವೈದ್ಯ. ಇದು ಮುನಿದ ಮಾರಿಯ ಶ್ರೀಮಂತ ಅಂತ ಇದೆ ನೋಡಿ ಸ್ಪರ್ಧಾರ್ಥಿಗಳು. ಇಲ್ಲಿ ಕೇಳ್ಬೋದು ಶೂದ್ರ ತಪಸ್ವಿ ಇದೆ, ಜನನಾಯಕ, ಯುಗಾಂತರಿ, ವಿಮರ್ಶಕನ ವೈದ್ಯ, ಕ್ರಾಂತಿ ದೃಷ್ಟಿ ಮತ್ತೆ ತ್ರಿಶಂಕು ಅಂತ ಇದೆ. ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಬಿ. ಮುಂದಿನ ಪ್ರಶ್ನೆ ನೋಡೋಣ. ವಿ.ಕೃ. ಗೋಕಾಕ್ ಅವರ ಇಂಗ್ಲಿಷ್ ಕಾವ್ಯ ಸಂಕಲನಗಳಲ್ಲಿ ಒಂದಾದ ಕೃತಿ ಯಾವುದು ಅಂದ್ರೆ ದಿ ಸಾಂಗ್ ಆಫ್ ದಿ ಲೈಫ್ ಅಂತ ಬರುತ್ತೆ ನೋಡಿ ಸ್ಪರ್ಧಾರ್ಥಿಗಳ. ಎ ಇದೆ. ಇದು ಒಡಲಾಳ ಬೇರೆ, ಗೀತಾಂಜಲಿ ಬೇರೆ, ದಿ ವಾಯ್ಸ್ ಆಫ್ ಇಂಡಿಯಾ ಬೇರೆ ಇದೆ ಸ್ಪರ್ಧಾರ್ಥಿಗಳೇ. ದಿ ಸಾಂಗ್ ಆಫ್ ಲೈಫ್ ಬಂದು ವಿನಾಯಕ ಕೃಷ್ಣ ಗೋಕಾಕರ ಇಂಗ್ಲಿಷ್ನ ಕಾವ್ಯ ಸಂಕಲನವಾಗಿದೆ. 12ನೇ ಪ್ರಶ್ನೆ. ಡಾಕ್ಟರ್ ವಿ.ಕೃ. ಗೋಕಾಕ್ ಅವರಿಗೆ ಯಾವ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂದ್ರೆ ದ್ಯಾವ ಪೃಥ್ವಿ. 1960ರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಈ ಕೃತಿ ತಂದುಕೊಡುತ್ತೆ. ಮುಂದಿನ ಸ್ಲೈಡ್ ನೋಡೋಣ. ಕೇಂದ್ರ ಸರ್ಕಾರವು ವಿ.ಕೃ. ಗೋಕಾಕ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ವರ್ಷ ಯಾವುದು ಅಂದ್ರೆ 1961ರಲ್ಲಿ ವಿ.ಕೃ. ಗೋಕಾಕರಿಗೆ ನಾಗರಿಕ ಪ್ರಶಸ್ತಿಗಳಾದ ಒಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ಬಳ್ಳಾರಿಯಲ್ಲಿ ನಡೆದ 1958ರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿದ್ರು ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಅವರು ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. 16ನೇ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ. ವಿ.ಕೃ. ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ವರ್ಷ ಹಾಗೂ ವಿಶೇಷತೆ ಏನು ಅಂದ್ರೆ 1990ರಲ್ಲಿ ನಿರ್ದಿಷ್ಟ ಕೃತಿಯನ್ನು ಹೆಸರಿಸಿದ ಒಟ್ಟಾರೆ ಸಾಹಿತ್ಯಕ್ಕೆ ಕೊಡುಗೆ ನೀಡ್ತಾರೆ. ಯಾರಿಗೆ? ವಿನಾಯಕ ಕೃಷ್ಣ ಗೋಕಾಕರಿಗೆ. 16ನೇ ಪ್ರಶ್ನೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿಯನ್ನ ಎರಡನ್ನೂ ಅಲಂಕರಿಸಿದ ಮೊದಲ ಕನ್ನಡಿಗ ಯಾರು ಅಂದ್ರೆ ಅವರೇ ನಮ್ಮ ವಿ.ಕೃ. ಗೋಕಾಕ್ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಏನಪ್ಪಾ ಅಂದ್ರೆ ಟೋಟಲ್ 16 ಪ್ರಶ್ನೆಗಳು ನಾನು ಪ್ರೀವಿಯಸ್ ಇಯರ್ದು ನಿಮಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ನನ್ನ ವಿಡಿಯೋಸನ್ನ ಯಾಕೆ ನೀವು ನೋಡಬೇಕು ಅಂದ್ರೆ ಪ್ರತಿಯೊಂದು ನಿಮ್ಗೆ ಅರ್ಥಗರ್ಭಿತವಾಗಿದೆ. ನಂದೇನು ಅಷ್ಟೊಂದು ಟೆಕ್ನಾಲಜಿ ಅಷ್ಟೊಂದು ಸ್ಟ್ಯಾಂಡರ್ಡ್ ಇಲ್ಲ, ಆದ್ರೂ ಸ್ಪರ್ಧಾರ್ಥಿಗಳಿಗೆ ಏನೋ ನಾನು ಕೊಡಬೇಕು ಅನ್ನೋ ಒಂದು ಕಾತುರ. ಮತ್ತೆ ಸ್ಪರ್ಧಾರ್ಥಿಗಳಿಗೆ ಇನ್ನೊಂದು 2 ಕಿವಿ ಮಾತು ಹೇಳಬೇಕು. ಏನಪ್ಪಾ ಅಂದ್ರೆ ನಿಮ್ಮ ಪುಸ್ತಕಗಳ ಆಯ್ಕೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಒಂದು ಉನ್ನತ ಮಟ್ಟದ ಪುಸ್ತಕಗಳ ಆಯ್ಕೆ ಇರಬೇಕು. ನೀವು ಒನ್ ವರ್ಡ್ ಓದ್ತೀರಿ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಆಗೋದಕ್ಕೆ ಆಗಲ್ಲ. ಮುಂದಿನ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಪುಸ್ತಕಗಳಲ್ಲಿ ಕ್ವಶನ್ ಬ್ಯಾಂಕ್ಸ್ ಓದೋದ್ರಿಂದ ಏನು ಉಪಯೋಗ, ಏನು ದುರುಪಯೋಗ ಆಗುತ್ತೆ. ಮತ್ತೆ ಒಬ್ಬೊಬ್ಬರು ಪ್ರತಿಬಿಂಬಿಸ್ತಿದ್ದಾರೆ, ನಾವು ಬರೆದಂತಹ ಕ್ವಶನ್ ಬ್ಯಾಂಕಲ್ಲಿ 70 ಕ್ವಶನ್ ಬಂದಿದೆ, 80 ಕ್ವಶನ್ ಬಂದಿದೆ, 90 ಕ್ವಶನ್ನು, ಈ ರೀತಿ ಅವರು ಪ್ರತಿಬಿಂಬಿಸ್ಕೊಳ್ತಿದ್ದಾರೆ. ನೋಡೋಣಪ್ಪ, ನನಗೆ ಪ್ರೂಫ್ ಕೊಡ್ಲಿ, ಓಪನ್ ಚಾಲೆಂಜ್. ಹಂಗಿದ್ರೆ ನೀವು ಯಾವುದೇ ಆಥರ್ ಪುಸ್ತಕಗಳನ್ನ ಓದೋ ಅವಶ್ಯಕತೆ ಇಲ್ಲ. ಓನ್ಲಿ ನೀವು ಕ್ವಶನ್ ಬ್ಯಾಂಕ್ ಅನ್ನ ಇಟ್ಕೊಂಡು ಪಾಸ್ ಆಗ್ತೀರಿ ಅಂದ್ರೆ ಓನ್ಲಿ ನೀವು ಕ್ವಶನ್ ಬ್ಯಾಂಕ್ ಅನ್ನ ತಗೊಳ್ಳಿ. ಕ್ವಶನ್ ಬ್ಯಾಂಕ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ ರೀತಿ ತೆಗೆದಿದ್ದಾರೆ, ಯಾವ ಟೈಪ್ ತೆಗೆದಿರ್ಬೋದು, ಒಂದು ಅನಾಲಿಸಿಸ್ ಅಷ್ಟೇ. ನೀವು ಯಾವುದೇ ಕಾರಣಕ್ಕೂ DSERTC ಪುಸ್ತಕಗಳು, NCERTC ಪುಸ್ತಕಗಳನ್ನ ಸ್ಟಡಿ ಮಾಡಬೇಕು. ಅದರ ಜೊತೆಗೆ ಹೈಲಿ ಅಂದ್ರೆ ತುಂಬಾ ಚೆನ್ನಾಗಿರೋ ಆಥರ್ ಪುಸ್ತಕಗಳನ್ನ ಓದಬೇಕು ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳ. ಮುಂದಿನ ವಿಡಿಯೋ ಏನಿರುತ್ತೆ, ಕ್ವಶನ್ ಬ್ಯಾಂಕ್ ನೀವು ಓದಿದ್ರೆ ನೀವು ಜೀವನದಲ್ಲಿ ಕ್ವಶನ್ ಆಗೇ ಉಳಿದು ಬಿಡ್ತೀರ. ಕ್ವಶನ್ ಬ್ಯಾಂಕ್ ಜೊತೆಗೆ ನೀವು ಫೇಮಸ್ ಆಥರ್ಸ್, ನಿಮಗೆ ಕ್ವಶನ್ ಬ್ಯಾಂಕ್ ಇರೋದು ಏನಕ್ಕೆ, ಪ್ರೀವಿಯಸ್ ಇಯರ್ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ. ನಾನು ಅದನ್ನೇ ಓದಿ ಪಾಸ್ ಆಗ್ತೀನಿ ಅಂತ ಹೇಳಿದ್ರೆ ಯಾರು ಉದ್ಧಾರ ಆಗಲ್ಲ. ಇರೋದು ಹೇಳ್ತೇನೆ, ನಾನು ನೇರ ನುಡಿ ಮಾತಾಡ್ತೀನಿ. ನನ್ಗೆ ಯಾರು ಭಯ ಇಲ್ಲ, ಯಾರು ಅಂಜಿಕೆ ಇಲ್ಲ, ಓಕೆನಾ. ನಾನು ಡೈರೆಕ್ಟ್ ಹಿಟ್ ವಾಸ್ತವವನ್ನ ಹೇಳ್ತೀನಿ, ಡೈರೆಕ್ಟ್ ಹಿಟ್. ತಪ್ಪು ಮಾಡ್ತಾ ಇದೀಯ ಅಷ್ಟೇ. ತಪ್ಪು ಮಾಡೋದು ತಪ್ಪು, ನೀನ್ ತಪ್ಪು ಮಾಡೋದು ತಪ್ಪೆ, ನಾನ್ ಮಾಡೋದು ತಪ್ಪೆ ಅಂತ ಹೇಳ್ತಾ ಇದೀನಿ ಸ್ಪರ್ಧಾರ್ಥಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಪ್ರಶ್ನೆ ಪತ್ರಿಕೆಗಳ ಓದಿದ್ರೆ ನೀವು ಪ್ರಶ್ನೆಯಾಗಿ ಉಳಿತೀರಿ ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ನನ್ನ ವಿಡಿಯೋವನ್ನ ಯಾರು ಇನ್ನೂ ನೋಡಲಿಲ್ಲ ನೋಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ಮಾಡಿ. ಯಾಕಂದ್ರೆ ನೀವು ಪ್ರೋತ್ಸಾಹ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.